ಯಾವ ರೀತಿ ಇದ್ದಾರೆ ಅಂತ, ನಮ್ಮ ಭಾರತೀಯ ಮುಸ್ಲಿಮರು ಯಾವ ರೀತಿ ಇದ್ದಾರೆ ಅಂತಕ್ಕೆ ಸ್ಪಷ್ಟ ಉದಾಹರಣೆ ನಮ್ಮ ರಾಷ್ಟ್ರಪತಿ ಅಬ್ದುಲ್ ಕಲಾಂ ಅವರು ಇವತ್ತಿಲ್ಲ. ಆದರೆ ನೆನೆಸ್ಕೊಬೇಕು, ಇವತ್ತಿನ ದಿನದಲ್ಲಿ ನೆನೆಸ್ಕೋಬೇಕು. ಇವತ್ತು ಅಣ್ವಸ್ತ್ರ ಏನಾದ್ರು ಇದೆ ಅಂದರೆ ಅವರು ಅಣ್ವಸ್ತ್ರದ ಪಿತಾಮಹ ಕೂಡ. ಅವರು ಭಾರತ ದೇಶದ ದೇಶ ಪ್ರೇಮದಲ್ಲಿ ಮುಸ್ಲಿಮರಿಗೆ ನಂಬರ್ 1 ಸ್ಥಾನನ ನಾನು ವೈಯಕ್ತಿಕ ಕೊಡೋಕ್ಕೆ ಇಚ್ಛೆಪಡ್ತೀನಿ. ಅದೇ ರೀತಿ ಇವು ಮೊನ್ನೆ ತಗೊಳ್ಳಿ, ನಮ್ಮ ಸೋಫಿಯಾ ಕುರೇಶಿ ಕೂಡ ಒಬ್ಬ ಭಾರತೀಯ ಮುಸ್ಲಿಂ ಮಹಿಳೆ. ಅದು ಭಾರತೀಯ ಸೇನೆಯಲ್ಲಿ ಸಲ್ಲಿಸ್ತಿರುವಂಥ ಅವ್ರದ್ದು ಗಂಡನೂ ಕೂಡ ನಮ್ಮ ಕರ್ನಾಟಕದವರೇ, ಅವರು ಕೂಡ ಮುಸ್ಲಿಮರೇ. ನನ್ನ ಜೊತೆನೂ ಸಾವಿರಾರು ಮುಸ್ಲಿಂ ಜನ ಕೆಲಸ ಮಾಡೋರೆ. ಅವರೆಲ್ಲ ಭಾರತೀಯ ಸೈನಿಕರು. ಭಾರತ ದೇಶದ ಮೇಲೆ ದೇಶ ಪ್ರೇಮನ ರಕ್ತದಲ್ಲಿರುವಂಥ ಮುಸ್ಲಿಮರು. ಆ ರೀತಿ ಮುಸ್ಲಿಮರು ಅನೇಕರಿದ್ದಾರೆ. ಆದರೆ ನಮ್ಮ ಈ ಒಂದು ಕುತಂತ್ರಿ ಪಾಕಿಸ್ತಾನ ನಮ್ಮನ್ನು ಡೈವರ್ಟ್ ಮಾಡುವಂಥದ್ದು, ಜಿಹಾದಿ ಹೆಸರಿನಲ್ಲಿ ಕಾಶ್ಮೀರನ ಒಡೆಯುವಂಥ ಕೆಲಸಗಳನ್ನ ಮಾಡ್ತಾನೆ ಬಂದಿದೆ. ಅದರಲ್ಲಿ ವೈಯಕ್ತಿಕವಾಗಿ ನಾನು ಹೇಳೋಕ್ಕೆ ಇಚ್ಛೆಪಡ್ತೀನಿ, ತಮಗೆಲ್ಲರಿಗೂ ನಾನು ಕೂಡ ಸುಮಾರು ಮಾಧ್ಯಮಗಳಲ್ಲಿ ಹೇಳಿದ್ದೀನಿ. ಮುನೀರ್ ಅಂತ ಜನರಲ್ ಆಸಿಫ್ ಮುನೀರ್, ಇದಕ್ಕೆ ಮೊದಲ ಕಾರಣ ಅವನೇ ಅಂತ ಹೇಳೋಕ್ಕೆ ಇಚ್ಛೆಪಡ್ತೀನಿ. ಯಾಕೆಂದರೆ ಸ್ಟಾರ್ಟ್ ಮಾಡಿದ್ದೆ ಅವನು. ಒಂದು ಕಾನ್ಫರೆನ್ಸಲ್ಲಿ ಕಾಶ್ಮೀರನ ಬಿಡಲ್ಲ, ಕಾಶ್ಮೀರ ನನಗೆ ನಮ್ಮ ಅನ್ನನಾಳ, ನಾವು ಯಾವುದೇ ಕಾರಣಕ್ಕೂ ಬಿಡಲ್ಲ, ನಾವು ಕಾಶ್ಮೀರದ ಜೊತೆ ಇದ್ದೀವಿ, ಕಾಶ್ಮೀರನ ಅಂದ್ಬಿಟ್ಟು ಅಲ್ಲಿ ಹೇಳಿಕೆ ಕೊಡ್ತಾರೆ. ಅಲ್ಲಿಂದ ಸ್ಟಾರ್ಟ್ ಆಗ್ತದೆ. ಅವನ ವೈಯಕ್ತಿಕ ಕುತಂತ್ರದಿಂದ ಇವತ್ತು ಪಾಕಿಸ್ತಾನ ಸರ್ವನಾಶ ಆಗೋಕ್ಕೂ ಕಾರಣನೂ ಕೂಡ ಮುನೀರ್ ಅಂತ ಹೇಳೋಕ್ಕೆ ಇಚ್ಛೆಪಡ್ತೀನಿ. ಯಾಕೆಂದರೆ ಒಬ್ಬ ಮುಖ್ಯಸ್ಥ ಆದಮೇಲೆ ಎಂಟೈರ್ ಒಂದು ದೊಡ್ಡ ಪ್ರಮಾಣದಲ್ಲಿ ಇಡೀ ದೇಶನೇ ಅವ್ರ ಜೊತೆಗಿರುತ್ತೆ. ಆ ದೇಶದ ಸೈನಿಕರು ಕೂಡ ಇರ್ತಾರೆ. ಆ ಒಂದು ವೈಯಕ್ತಿಕ ಲಾಭಕ್ಕೋಸ್ಕರನೋ ಅಥವಾ ವೈಯಕ್ತಿಕ ಇಮೇಜ್ಗೋಸ್ಕರನೋ ಇವತ್ತಿನ ದಿನ ಈ ಒಂದು ಯುದ್ಧ ಕಾರಣಭೂತರಾಗಿ ಹಾಗೂ ಟೆರರಿಸ್ಟ್ ಅಟ್ಯಾಕ್ ಮಾಡಲಿಕ್ಕೂ ಅವರ ಕೈವಾಡ ಇದೆ ಅಂತ ಅಲ್ಲಿ ಜಗಜ್ಜಾಹೀರಾಗಿದೆ. ಇದಕ್ಕೆ ಇವತ್ತಿನ ತಾವೆಲ್ಲರೂ ನೋಡ್ತಿದ್ದೀರಿ, ಎಲ್ಲ ಮಾಧ್ಯಮ ಕೂಡ ನೋಡ್ತಿದ್ದೀರಿ. ಆಪರೇಷನ್ ಸಿಂಧೂರ 1 ಆಯಿತು, ಆಪರೇಷನ್ 2-0 ಆಯಿತು, ಆಪರೇಷನ್ 3-0 ಬಂದೇ ಬರ್ತದೆ. ಯಾಕೆಂದರೆ ಪಾಕಿಸ್ತಾನದ ಮೆಂಟಾಲಿಟಿ, ಅವರು ಸುಮ್ಮನೆ ಇರುವ ಜಾಯಮಾನದವರಲ್ಲ. ನೋಡಿ, ಆಲ್-ಖೈದಾ ಅವ್ರ ಜೊತೆಗಿದೆ ಅಂತಂದರೆ ಅವ್ರು ಯಾವ ಮಟ್ಟಕ್ಕೆ ಇರ್ತಾರೆ ಅಂದರೆ ಪ್ರಪಂಚಕ್ಕೆ ಗೊತ್ತು. ಪಾಕಿಸ್ತಾನ ಉಗ್ರವಾದವನ್ನು ಬೆಳೆಸುವಂಥದ್ದು, ಉಗ್ರವಾದನ ಪೋಷಕ ಮಾಡುವಂಥ ರಾಷ್ಟ್ರ ಅಂದರೆ ನಮ್ಮ POKಲಿ ಎಂಟೈರ್ ಉಗ್ರಗಾಮಿ ಅಡಗುದಾಣಗಳಿರೋದೇ POKನಲ್ಲಿ. ಅದಕ್ಕೆ ಸಪೋರ್ಟ್ ಮಾಡ್ತಿರೋದು ISI, ಪಾಕಿಸ್ತಾನದ ISI. ಈ ಎಲ್ಲದ್ರೂ ನಾವು ಚಿತ್ರ ನೋಡಿದ್ರೆ ಇವತ್ತಿನ ದಿನದಲ್ಲಿ ಒಂದು ಅವಕಾಶ ಸಿಕ್ಕಿದೆ ಅಂತ ನನ್ನ ಅನಿಸಿಕೆ. ಈ ಒಂದು ಅವಕಾಶವನ್ನು ಭಾರತ ಸರ್ಕಾರ, ಭಾರತೀಯ ಸೇನೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬಾರ್ದು. ಯಾಕೆಂದರೆ ಪ್ರತಿಯೊಬ್ಬ ಭಾರತೀಯನ ಒಂದು ಆಶಯ ಕೂಡ ಇದಿದೆ, POKನ ಹೇಗಾದ್ರೂ ಮಾಡಿ ಮತ್ತೆ ನಾವು ಪಡಿಬೇಕು. POKನ ಯಾವುದೇ ಕಾರಣಕ್ಕೂ ಬಿಡಬಾರ್ದು. ಇವತ್ತು ನಮ್ಮ ಏನು ಸಿಂಧೂರ ಅಂತ ಒಂದು ಹೆಸರಿಟ್ಟಿದ್ದೀವಿ, ನಮ್ಮ ಏನು ಹೆಣ್ಣು ಮಕ್ಕಳ ಸಿಂಧೂರ ಹಣೆಗಿಟ್ಕೊತೀವಿ, ಅದೇ ರೀತಿ ಭಾರತದ ಮುಕುಟದಲ್ಲಿರುವ ಸಿಂಧೂರನೇ ಆ ಒಂದು POK, ಅದನ್ನು ಬಿಡಬಾರ್ದು. ಆ ಸಿಂಧೂರನ ಮತ್ತೆ ಪಡಿಬೇಕು ಅನ್ನೋದು ನನ್ನ ವೈಯಕ್ತಿಕ ಅನಿಸಿಕೆ. ಆದರೆ ಇವತ್ತು ಎಲ್ಲರೂ ಇವತ್ತಿನ ದಿನ ಭಾರತೀಯರು ಎಲ್ಲರೂ ಕೂಡ ಒಗ್ಗಟ್ಟಾಗಿ, ಎಸ್ಪೆಷಲಿ ನನಗೂ ಖುಷಿ ಆಗ್ತಿದೆ. ಯಾಕೆಂದರೆ ನಾನು ಹಳೆಯ ನಾವು ನೋಡಿದಂಥ 99 ನಾವು ಕಾರ್ಗಿಲ್ ಯುದ್ಧದಲ್ಲಿ ನಾವು ರಿಸರ್ವ್ ಆಗಿ, ನಾನು ಕೂಡ ಆ ಸಮಯದಲ್ಲಿ ರಿಸರ್ವ್ ಕ್ಯಾಂಡಿಡೇಟ್ ಆಗಿ ನಾನು ಅಲ್ಲಿ ನಿಂತಿದ್ದೆ. ಬಟ್ ಅಂದರೆ ನಮಗೆ ಅವಕಾಶ ಸಿಕ್ಕಿಲ್ಲ ಅಲ್ಲಿ ಗಡಿ ಭಾಗದಲ್ಲಿ ಹೋಗೋಕ್ಕೆ. ಬಟ್ ರಿಸರ್ವ್ ಆಗಿ ನಾನು ತಯಾರಾಗಿ ನಿಂತಿದ್ವಿ. ಬಟ್ ಅವತ್ತಿನ ಭಾರತಕ್ಕೂ ಇವತ್ತಿನ ಭಾರತಕ್ಕೂ ತುಂಬ ವ್ಯತ್ಯಾಸ ಇದೆ, ತುಂಬ ಬೆಳೆದಿದೆ, ಟೆಕ್ನಾಲಜಿ ಬೆಳೆದಿದೆ. ನಮ್ಮ ಇಸ್ರೋ ಸ್ಯಾಟಲೈಟು, DRDO, ತುಂಬ ನಮ್ಮ ಕ್ಷಿಪಣಿ ಏನೇ ತೊಗೊಂಡ್ರು ತುಂಬಾ ನಾವು ಅತ್ಯಾಧುನಿಕ ಶಸ್ತ್ರಾಸ್ತ್ರದೊಂದಿಗೆ ಇವತ್ತು ನೀವು ನೋಡಿರ್ಬೋದು. ನಿನ್ನೆ 100 ಕ್ಷಿಪಣಿಗಳು ಬಂದು ಆ 100 ಕ್ಷಿಪಣಿಯನ್ನು ಒಡೆದುಳಿಸಿದಂಥ S-400 ರಷ್ಯಾದಿಂದ ನಾವು ತೊಗೊಂಡ್ವಿ. ಅದು ಇವತ್ತಿನ ನಾವು ಸುದರ್ಶನ ಚಕ್ರ ಅಂತ ಕೂಡ ಇಟ್ಟಿದ್ದೀವಿ. ಅದ್ರ ಜೊತೆಗೆ ನಮ್ಮ ಪೃಥ್ವಿ, ಆಕಾಶ್, ಈ ರೀತಿಯ ನಮ್ಮಲ್ಲಿ ಇರುವಂಥ ಏರ್ ಡಿಫೆನ್ಸ್, ನಮ್ಮ ಏನು ಅತ್ಯಾಧುನಿಕ ವೆಪನ್ಗಳಿವೆ. ಅದರಿಂದ ನಾವೆಲ್ಲರೂ ನೈಟ್ ರಾತ್ರಿ ನಾವು ನಿದ್ದೆ ಮಾಡಿ ನೋಡ್ತಾ ಇದ್ವಿ ಯಾವ ರೀತಿ ಡಿಫೆನ್ಸ್ ಮಾಡ್ತೀವಿ. ಎಲ್ಲ ಕ್ಷಿಪಣಿಗಳನ್ನ ಹೊಡೆದು ಯಾವುದೇ ಹಾನಿಯಾಗದ ರೀತಿ ಕಾಪಾಡಿದೆ ಆ ಸುದರ್ಶನ ಚಕ್ರ ಅನ್ನೋದು ನೋಡಿ. ಆ ಒಂದು ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನ ಒಳಗೊಂಡಂಥ ನಮ್ಮ ಭಾರತೀಯ ಸೇನೆ ಪ್ರಪಂಚದಲ್ಲಿ 4ನೇ ಸ್ಥಾನದಲ್ಲಿರುವಂಥ ನಮ್ಮ ಭಾರತೀಯ ಸೇನೆ, ಭಾರತದಲ್ಲಿ ಎಲ್ಲರಿಗೂ ಎದುರಿಸುವಂಥ ತಾಕತ್ತು, ಇಡೀ ಪ್ರಪಂಚದಲ್ಲಿ ಎದುರಿಸುವಂಥ ತಾಕತ್ತಿದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ.
ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.